ಏನಮ್ಮ ಬಿರಿಯಾನಿ ಮಾಡ್ತಾ ಇದೀಯಾ? ಘಮ ಘಮ ಸುವಾಸನೆ ಬರ್ತಾ ಉಂಟು. ನಿನ್ನಷ್ಟು ಒಳ್ಳೆ ಅಡುಗೆ ಮಾಡುವವರು ಈ ಊರಲ್ಲಿ ಯಾರೂ ಇಲ್ಲ. ನಿನ್ನ ಕೈಗೆ ಒಂದು ವಜ್ರದ ಬಳೆಯನ್ನು ಹಾಕಬೇಕು. ಏನು ಇಷ್ಟು ನೈಸ್ ಮಾಡ್ತಾ ಇದೀಯಾ? ನನ್ನಿಂದ ನಿನಗೆ ಏನಾಗಬೇಕು? ಓ ಅಮ್ಮ, ಎಷ್ಟು ಬೇಗ ಕಂಡಿಡ್ದು ಬಿಟ್ಟಿಯಲ್ಲ. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೇನಮ್ಮ, ಅದಕ್ಕೆ ನೀವು ಓಕೆ ಹೇಳಬೇಕು, ಬೇಡ ಹೇಳಲಿಕ್ಕೆ ಇಲ್ಲ. ಪ್ಲೀಸ್ ಅಮ್ಮ. ಫಸ್ಟ್ ವಿಷಯ ಹೇಳು, ಓಕೆ ಹೇಳಬೇಕಾ ಬೇಡವಾ ಅಂತ ಆಮೇಲೆ ಯೋಚಿಸ್ತೀನಿ. ಅಮ್ಮ, ಇವತ್ತು ಟ್ಯೂಷನ್ ಉಂಟಲ್ವಾ? ಹೌದು, ಟ್ಯೂಷನ್ ದಿನಾಲೂ ಇರುತ್ತೆ, ಅದರಲ್ಲೇನು ಹೊಸದುಂಟು? ಅಮ್ಮ, ಟ್ಯೂಷನ್ನಲ್ಲಿ ಕಲಿಸಿದನ್ನೇ ಕಲಿಸ್ತಾರೆ. ಕಲಿತು ಕಲಿತು ಬೇಜಾರಾಗಿದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಫಿಲ್ಮಿಗೆ ಹೋಗ್ತಾ ಇದ್ದಾರೆ. ನನ್ನನ್ನು ಸಹ ಕರೆದಿದ್ದಾರೆ. ನಾನು ಸಹ ಹೋಗ್ಬೋದಾ? ಪ್ಲೀಸ್ ಅಮ್ಮ. ಬೇಡ ಮಗಳೇ, ಇವತ್ತು ಬೆಳಿಗ್ಗೆ ಆರಾಧನೆಗೆ ಹೋಗಿ ಬಂದಿದ್ವಲ್ಲ, ಅಲ್ಲಿ ಪಾಸ್ಟ್ರು ಹೇಳಿದ್ದನ್ನು ನೀನು ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಅದು ನಿನಗೆ ಅರ್ಥ ಆಗಲಿಲ್ವಾ? ನಾವು ಇಹಲೋಕದವರೊಂದಿಗೆ ಸೇರಬಾರ್ದು. ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಾವು ಅವರಿಗೆ ಮಾದರಿಯಾಗಿರಬೇಕು. ಯಾಕೆಂದರೆ ಕ್ರಿಸ್ತನ ಬರೋಣ ಸಮೀಪವಾಗಿದೆ. ನಾವು ಅದಕ್ಕೋಸ್ಕರ ಸಿದ್ಧರಾಗಿರಬೇಕು. ನೀನು ಹೀಗೆ ಬೇಡವಾದ ವಿಷಯಗಳಲ್ಲಿ ತಲೆ ಹಾಕದೆ ಈಗ ಸುಮ್ಮನೆ ಟ್ಯೂಷನ್ಗೆ ಹೋಗು. ನಾನೇ ನಿನ್ನನ್ನು ಟ್ಯೂಷನ್ಗೆ ಬಿಟ್ಟು ಬರ್ತೀನಿ, ಗೊತ್ತಾಯ್ತಾ? ಏನಮ್ಮ ನೀನು ಯಾವಾಗಲೂ ಹೇಳಿದ್ದನ್ನೇ ಹೇಳ್ತಾ ಇರ್ತೀಯ. ಬರೀ ಬೈಬಲ್ ಓದು, ಪ್ರೇಯರ್ ಮಾಡು ಅಂತ ಹೇಳ್ತಾ ಇರ್ತೀಯ. ನನಗೇನು ಎಂಜಾಯ್ಮೆಂಟ್ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ. ಸರಿ, ಟ್ಯೂಷನಿಗೆ ಹೋಗ್ತೇನೆ. ಹಲೋ ಕೆಜಿಯಾ, ಎಲ್ಲಿದ್ದೀಯಾ? ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೇನೆ. ನೀನು ಟಿಕೆಟ್ ತಗೊಂಡಿಯಾ? ಓಕೆ, ಬೇಗ ಬಾ, ನಾನು ಕಾಯ್ತಾ ಇರ್ತೇನೆ. ನಾನು ಟ್ಯೂಷನಲ್ಲಿರ್ತೇನೆ. ಬೇಗ ಇಲ್ಲಿಗೆ ಬಾ, ಮತ್ತೆ ಒಟ್ಟಿಗೆ ಹೋಗೋಣ. ಪ್ರೈಸ್ ಲಾರ್ಡ್ ಶ್ರೀಶಾ. ಪ್ರೈಸ್ ಲಾರ್ಡ್ ವೈಶು. ನಾವು ಈ ದಿನ ಪ್ರೇಯರ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ? ಹಾಂ ಹೌದು, ನಾನು ರೆಡಿ ಇದ್ದೆ. ಇದು ಈಗ ಬಂದೆ. ಮಗಳೇ ಅಬಿಗೇಲ್, ನಾನು ಆಂಟಿ ಜೊತೆ ಪ್ರೇಯರ್ ಮಾಡಲಿಕ್ಕೆ ಹೋಗ್ತೇನೆ. ನೀನು ಟ್ಯೂಷನ್ಗೆ ಹೋಗಿ ಬಾ, ಆಯ್ತಾ? ಓಕೆ ಅಮ್ಮ. ಏಯ್ ಡ್ಯಾನಿಯಲ್, ಏನು ಮಾಡ್ತಾ ಇದ್ದೀಯಾ? ಓಹೋ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀಯಾ? ನೀನು ಯಾವಾಗ ನೋಡಿದ್ರೂ ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತೀಯ. ಬಾ, ನಾವಿಬ್ಬರು ಸೇರಿ ಪ್ರಾರ್ಥನೆ ಮಾಡೋಣ. ಅಯ್ಯೋ, ಆರಂಭಿಸಿದ್ಯಾ? ದಿನ ಬಾ ಪ್ರೇಯರ್ ಮಾಡೋಣ ಅಂತ ನಾನು ತಲೆ ತಿಂತಾ ಇರ್ತೀಯ. ನನಗೆ ಎಲ್ಲಿ ಟೈಮ್ಸ್ ಇರುತ್ತೆ? ಏನೋ ಸ್ವಲ್ಪ ಹೊತ್ತು ಆರಾಮಾಗಿರೋಣ ಅಂತ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀನಿ. ಸರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನೀನು ಮೊಬೈಲ್ ನೋಡಲು ಶುರು ಮಾಡಿ 3 ಗಂಟೆ ಆಗಿದೆ. ಏಯ್, ಅದಕ್ಕೇನೀಗ? ನಿನ್ನ ಕೆಲಸ ನೋಡ್ಕೊ, ಹೋಗು. ಒಬ್ಬ ಅಣ್ಣ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದರೆ ನಿನ್ನನ್ನು ಮಾಡ್ತೀನಿ ನೋಡು. ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಮತ್ತೆ ಇಲ್ಲೇನು ನಡೆಯುತ್ತೋ ನನಗೇ ಗೊತ್ತಿಲ್ಲ. ಸರಿ, ಕೋಪ ಮಾಡ್ಕೋಬೇಡ. ನೀನು ನನ್ನ ಪ್ರೀತಿಯ ತಮ್ಮ ಅಲ್ವಾ? ಸರಿ, ನೀನು ಇನ್ಸ್ಟಾಗ್ರಾಮ್ನಲ್ಲಿ ಏನು ನೋಡ್ತಾ ಇದ್ದೀಯಾ? ಆಯ್ತಣ್ಣ. ಏನು ಗೊತ್ತಾ, ನನ್ನ ಫ್ರೆಂಡ್ ಜಾನ್ ಇದ್ದಾನಲ್ಲ, ಅವನು ಹೊಸ ಬೈಕ್ ತೊಗೊಂಡಿದ್ದಾನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಮತ್ತು ಅದರ ಎಷ್ಟು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಗೊತ್ತಾ? ಹೌದಾ? ತೋರಿಸಿ ನೋಡೋಣ. ಚೆನ್ನಾಗಿದೆ. ಓ, ಚೆನ್ನಾಗಿದೆ ಅಣ್ಣ. ನೋಡು, ಅವನ ಅಪ್ಪ ಅವನಿಗೆ ಬೈಕ್ ತೆಗೆಸಿಕೊಟ್ಟಿದ್ದಾರೆ. ನಮ್ಮ ಅಪ್ಪ ನಮಗೇನು ತೆಗೆಸ್ಕೊಟ್ಟಿದ್ದಾರೆ? ನಮಗೇನು ತೆಗೆಸ್ಕೊಟ್ಟಿಲ್ಲ. ಅವನು ಜಾನ್ ಆ ಬೈಕ್ ತಗೊಂಡು ಎಷ್ಟು ಶೋ ಮಾಡ್ತಾ ಇದ್ದಾನೆ. ನನಗೆ ಎಷ್ಟು ಹೊಟ್ಟೆ ಉರಿತಾ ಇದೆ ಗೊತ್ತಾ? ಪರವಾಗಿಲ್ಲ ಡ್ಯಾನಿಯಲ್, ಹೊಟ್ಟೆ ಕಿಚ್ಚು ಪಡಬೇಡ. ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಕೂಡ ಅದೇ ಥರದ ಬೈಕ್ ಕೊಡಬಹುದು. ಇಲ್ಲ ಅಣ್ಣ, ನನಗೆ ಈಗಲೇ ಬೇಕು. ಹೇಗಾದರೂ ಮಾಡಿ ತರೋಣ, ಬಾ. ಡ್ಯಾನಿಯಲ್, ನೋಡು, ನಾವು ಈ ರೀತಿಯಾಗಿ ಭೂ ಸಂಬಂಧವಾದ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯುಳ್ಳವರಾಗಿರಬಾರದು. ಅದನ್ನು ನಾವು ಬಿಟ್ಟು ದೇವರು ಏನನ್ನು ನಮಗೆ ಕೊಟ್ಟಿದ್ದಾನೋ ಅದರಲ್ಲಿ ನಾವು ಸಂತೋಷ ಪಡಬೇಕು ಮತ್ತು ಅದಕ್ಕಾಗಿ ನಾವು ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕು. ಯಾಕಂದರೆ ದೇವರ ಬರೋಣ ಸಮೀಪವಾಗಿದೆ. ನಾವು ನೆನೆಸದ ಗಳಿಗೆಯಲ್ಲಿ ದೇವರು ಬರುತ್ತಾನೆ. ಅದಕ್ಕಾಗಿ ನಾವು ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳಬೇಕು. ಈಗ ಬಾ, ನಾವು ಪ್ರಾರ್ಥನೆ ಮಾಡೋಣ. ಅಯ್ಯೋ, ಪುನಃ ಶುರು ಮಾಡಿದ್ಯಾ ನೀನು? ಪ್ರಾರ್ಥನೆ ಅಂತ ಇರ್ತೀಯ. ಬೇಕಾದರೆ ನೀನೇ ಮಾಡ್ಕೊ, ನಾನು ಬರೋದಿಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ, ಹೋಗು. ಹಾಯ್
ಹಾಯ್ ಚರಣ್, ಗುಡ್ ಮಾರ್ನಿಂಗ್. ಹಾಂ, ಗುಡ್ ಮಾರ್ನಿಂಗ್. ಏನು ತುಂಬ ಬೇಸರದಲ್ಲಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ, ಏನಾಯಿತು? ಹೌದು ಕ್ರಿಸ್, ತುಂಬ ಟೆನ್ಷನ್. ಫ್ಯಾಮಿಲಿ ಒಂದು ಕಡೆ ಟೆನ್ಷನು, ಈ ಆಫೀಸಲ್ಲಿ ಈ ಮ್ಯಾನೇಜರ್ದು ಒಂದು ಟೆನ್ಷನ್. ಓ, ಅದೆಲ್ಲ ಹೋಗ್ಲಿ ಬಿಡು, ನಾವು ಪ್ರೇಯರ್ ಮಾಡೋಣ. ಮ್ಯಾನೇಜರ್ ಮ್ಯಾನೇಜರ್ ಬಂದರು. ಹಾಂ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವನೊಬ್ಬ ಎಲ್ಲದಕ್ಕೂ ಪ್ರೇಯರ್ ಅಂತಾನೆ. ಓಕೆ ಬಾ, ನಾನು ಟೀ ಕುಡ್ಕೊಂಡು ಬರೋಣ. ಈಗಲೇನಾ? ಇದಿನ್ನೂ ಆಫೀಸ್ ಟೈಮು. ಬಾರೋ, ಆಫೀಸ್ ಟೈಮ್ ಆದರೆ ಏನೂ ಆಗಲ್ಲ. ಮ್ಯಾನೇಜರ್ ಬೇರೆ ಮೀಟಿಂಗಲ್ಲಿದ್ದಾನ. ಈಗಂತೂ ಸದ್ಯಕ್ಕಂತೂ ಬರಲ್ಲ. ನಾವು ಹೋಗಿ ಒಂದು ಚಾ ಕುಡ್ಕೊಂಡು ಬರೋಣ. ಅಷ್ಟರೊಳಗೆ ಮ್ಯಾನೇಜರ್ಗೆ ಗೊತ್ತೂ ಆಗಲ್ಲ. ಮ್ಯಾನೇಜರಿಗೆ ಗೊತ್ತಾಗೋದಿಲ್ಲ ಸರಿ, ಆದರೆ ದೇವರು ನಮ್ಮನ್ನೆಲ್ಲ ನೋಡ್ತಾರೆ. ಬೈಬಲ್ನಲ್ಲಿ ಏನು ಬರೆದಿದೆಯಲ್ಲ, ನಮ್ಮ ಅಧಿಕಾರಿಗಳಿಗೆ ನಾವು ವಿಧೇಯರಾಗಿರಬೇಕು. ಅದೆಲ್ಲ ಫಾಲೋ ಮಾಡೋಕ್ಕಲ್ಲ. ದೇವರು ಬರುವ ಸಮಯ ಹತ್ತಿರ ಆಯಿತು. ನಾವು ಎಲ್ಲ ವಿಷಯದಲ್ಲಿ ಸರಿಯಾಗಿ ನಡೆಯಬೇಕು ಚರಣ. ಅದೆಲ್ಲ ಆಗೋದಿಲ್ಲ ಬಿಡು. ಓಕೆ, ವರ್ಕ್ ಮುಗೀತಾ? ನಾನು ಹೋಗ್ತೇನೆ. ಹೋಗ್ಲಿ ಬಿಡು, ನಾಳೆ ಬಂದು ಕೆಲಸ ಮುಗಿಸ್ತೇನೆ. ಇವತ್ತಂತೂ ಇದು ಮುಗಿಯಲ್ಲ. ಅಮ್ಮ ಅಮ್ಮ ಎಲ್ಲಿದ್ದೀರಾ? ಅಮ್ಮ, ನನಗೆ ತುಂಬ ಹಸಿವಾಗ್ತಿದೆ, ಊಟ ಕೊಡಿ. ಅಮ್ಮ ಅಮ್ಮ ಎಲ್ಲಿದ್ದೀರಮ್ಮ? ಇದೇನು ಅಮ್ಮನ ಮೊಬೈಲ್ ಇಲ್ಲೇ ಇದೆಯಲ್ಲ, ಅಮ್ಮನ ಡ್ರೆಸ್ ಕೂಡ ಇಲ್ಲೇ ಇದೆ. ಅಮ್ಮ ಎಲ್ಲಿ ಹೋದ್ರಿ ಅಮ್ಮ? ಅಮ್ಮ ಅಮ್ಮ ಎಲ್ಲಿ ಹೋದ್ರು? ಅಣ್ಣ, ಅಣ್ಣ ಎಲ್ಲಿದ್ದೀಯಾ ಅಣ್ಣ? ಇದೇನು ಅಣ್ಣನ ಮೊಬೈಲ್ ಮತ್ತು ಡ್ರೆಸ್ ಕೂಡ ಇಲ್ಲೇ ಇದೆಯಲ್ಲ, ಎಲ್ಲಿ ಹೋದ ಇವನು? ಅಣ್ಣ ಅಣ್ಣ ಏನು ಕ್ರಿಸ್ ಕಾಣ್ತಾ ಇಲ್ಲ, ಇನ್ನೂ ಬಂದಿಲ್ಲ ಆಫೀಸಿಗೆ. ಓಕೆ, ಒಂದು ಕಾಲ್ ಮಾಡಿ ನೋಡೋಣ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. आप जिस व्यक्ति को कॉल कर रही हैं, वह उत्तर नहीं दे रही है. कृपया कुछ समय पश्चात प्रयास करें. The person you're calling is not answering. Please try later. ಇದೇನು ಕ್ರಿಸ್ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಏನಾಯ್ತು ಇವನಿಗೆ? ಇದೀಗ ಬಂದ ಸುದ್ದಿ. ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಜನರು ಕಾಣೆಯಾಗಿದ್ದಾರೆ. ಬಸ್ ಓಡಿಸುವಾಗಲೇ ಬಸ್ ಡ್ರೈವರ್ ನಾಪತ್ತೆ, ವಿಮಾನದಲ್ಲಿ ಪೈಲಟ್ ನಾಪತ್ತೆ. ಇದರಿಂದ ಅನೇಕ ಆಕ್ಸಿಡೆಂಟ್ಗಳು ಲೋಕದಲ್ಲಿ ಸಂಭವಿಸಿದೆ. ಇದನ್ನೆಲ್ಲ ನೋಡುವಾಗ ಕ್ರೈಸ್ತರು ಹೇಳುವ ಪ್ರಕಾರ ಸತ್ಯವೇದದಲ್ಲಿ ಬರೆದಿರುವಂತೆ ಯೇಸು ಕ್ರಿಸ್ತನ ಬರೋಣವಾಗಿದೆ ಎಂದು ಊಹಿಸಲಾಗುತ್ತಿದೆ. ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅಮ್ಮ. ಅಮ್ಮ, ನಾನು ನಿನ್ನ ಮಾತು ಕೇಳಬೇಕಿತ್ತಮ್ಮ. ಅಮ್ಮ ಅಮ್ಮ, ನಾನು ನಿನ್ನ ಮಾತು ಮೀರಿ ಪಾಪ ಮಾಡಿಬಿಟ್ಟೆ ಅಲ್ಲಮ್ಮ. ಅಮ್ಮ, ನೀನು ನನಗೆ ಬೈಬಲ್ ಓದ್ಲಿಕ್ಕೆ ಹೇಳ್ತಿದ್ದಿ, ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ತಿದ್ದಿ ಅಮ್ಮ. ಅಮ್ಮ ಅಮ್ಮ, ಈಗ ನನ್ನ ಬಿಟ್ಟು ಹೋಗಿಬಿಟ್ಟಿಯಲ್ಲ ಅಮ್ಮ. ಅಯ್ಯೋ ಅಮ್ಮ ಅಮ್ಮ, ನಾನು ನಿನ್ನ ಮಾತು ಕೇಳಬೇಕಿತ್ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಏನು ಮಾಡೋದಮ್ಮ? ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ
ಇವತ್ತು ದೇವ್ರ ಬಳಿ ಎತ್ತಲ್ಪಟ್ಟಿದ್ದಾನೆ. ನಾನು ಮಾತ್ರ ಇಲ್ಲಿದ್ದೀನಿ. ಏನು ಮಾಡೋದು? ನನ್ನ ಅಣ್ಣನ ಮಾತು ಕೇಳಬೇಕಿತ್ತು. ಅಯ್ಯೋ, ಅವ್ನು ಪ್ರೇಯರ್ ಮಾಡು, ವಾಕ್ಯ ಓದಂತ ಹೇಳ್ತಾ ಇದ್ದ. ನಾನು ಕೇಳಲೇ ಇಲ್ಲ. ಅವನ ಮಾತ್ರ ಹೋಗಿದ್ದಾನೆ, ನಾನು ಮಾತ್ರ ಇಲ್ಲಿದ್ದೀನಿ. ಏನು ಮಾಡಲಿ ಈಗ? ಅಯ್ಯೋ, ಕೇಳಬೇಕಿತ್ತಲ್ಲ, ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ನಾನಿಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ನಾನು ಕ್ರಿಸ್ಮಸ್ ಕೇಳಬೇಕಾಗಿತ್ತು. ಅಯ್ಯೋ ದೇವ್ರೆ, ನನಗೆ ಕ್ಷಮಿಸದಿರ್ರಿ. ಏನು ಮಾಡಲಿ ಈಗ? ಪ್ರಕಟಣೆ 22:12 ಹೀಗೆ ಬರೆದಿದೆ, ಇಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ ಎಂದು ಯೇಸು ಸ್ವಾಮಿಯು ಹೇಳಿದ್ದಾರೆ. ಈ ಕಿರು ನಾಟಕದಲ್ಲಿ ನೀವು ನೋಡಿರುವ ಪ್ರಕಾರ ದೇವರ ವಾಕ್ಯವನ್ನು, ದೇವರ ಮಾತನ್ನು ಅಲಕ್ಷ್ಯ ಮಾಡಿದವರು ಆತನ ಬರೋಣದಲ್ಲಿ ಎತ್ತಲ್ಪಡಲಿಲ್ಲ. ಇಂಥ ದುಸ್ಥಿತಿಯಲ್ಲಿ ನಾವು ಯಾರೂ ನಿಲ್ಲಬಾರದು. ಇದು ಕಡೆಯ ಕಾಲವಾಗಿರುವುದರಿಂದ ನಾವೆಲ್ಲರೂ ಇರುವ ಸಮಯದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ, ವಾಕ್ಯದ ಧ್ಯಾನದಲ್ಲಿ ಸಮಯ ಕಳೆಯೋರಾಗಿರೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.